ನಮಸ್ಕಾರ ಸ್ನೇಹಿತರೆ, ಡಿಜಿಟ್ ಕನ್ನಡಕ್ಕೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಸ್ಯಾಮ್ಸಂಗ್ ಕಂಪ್ನಿಯ ಮತ್ತೊಂದು ಹೊಸ ಫೋನ್ನ ಇವತ್ತು ನಾವು ಅನ್ಬಾಕ್ಸ್ ಮಾಡೋಣ. ಸೊ ಹೌದು ಸ್ನೇಹಿತರೆ, ಈ ಫೋನ್ನ ನೀವು ನೋಡ್ತಾ ಇರುವಾಗಲೇ ಅನ್ಕೋಬೋದು ಇದು ಸ್ಯಾಮ್ಸಂಗ್ನ ಯಾವ ಒಂದು ಫೋನ್ ಅಂತೇಳಿ. ಸ್ನೇಹಿತರೆ, ನೋಡ್ತಾ ಇರ್ಬೋದು ಇದು ಸ್ಯಾಮ್ಸಂಗ್ ಕಂಪನಿಯ ಎ ಸೀರೀಸಿನ ಸ್ಯಾಮ್ಸಂಗ್ ಗ್ಯಾಲಕ್ಸಿ A30. ಈ ಒಂದು ಫೋನ್ನ ಇವತ್ತು ನಾವು ಅನ್ಬಾಕ್ಸ್ ಮಾಡೋಣ. ಈ ಫೋನ್ ನನ್ನ ಹತ್ರ ಬಂದಿದೆ. ಸೊ ಈ ಒಂದು ಫೋನ್ನ ಇವತ್ತು ನಾವು ಅನ್ಬಾಕ್ಸ್ ಮಾಡೋಣ ಸ್ನೇಹಿತರೆ. ಅನ್ಬಾಕ್ಸ್ ಮಾಡಿಬಿಟ್ಟು ಇದರ ಒಂದು ಸಂಪೂರ್ಣವಾದಂತಹ ಒಂದು ವಿಶೇಷತೆ ಮತ್ತು ಇದರಲ್ಲಿ ಈ ಒಂದು ಬಾಕ್ಸ್ ಜೊತೆಗೆ ಬರುವಂತಹ ಒಂದು ಕಂಟೆಂಟ್ಗಳು ಮತ್ತು ಇದರ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಳ್ಳೋಣ. ಸೊ ಅದಕ್ಕೂ ಮೊದಲು ಹೇಳಬೇಕಂದ್ರೆ ಸ್ನೇಹಿತರೆ, ಸ್ಯಾಮ್ಸಂಗ್ ಗ್ಯಾಲಕ್ಸಿ ಇದಕ್ಕೂ ಮೊದಲು ಸ್ಯಾಮ್ಸಂಗ್ ಗ್ಯಾಲಕ್ಸಿ M ಅನ್ನುವಂಥ ಒಂದು ಸರಣಿಯನ್ನು ಬಿಡುಗಡೆ ಮಾಡಿತ್ತು. ಇವಾಗ ಸ್ನೇಹಿತರೆ, ಅಂದರೆ ಭಾರತದಲ್ಲಿ ಸ್ನೇಹಿತರೆ ಈ ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ MA ಅನ್ನುವಂತಹ ಒಂದು ಸೀರೀಸ್ನ ಬಿಡುಗಡೆ ಮಾಡಿದೆ. ಈ ಒಂದು ಎ ಸೀರೀಸಲ್ಲಿ ಸ್ನೇಹಿತರೆ ಇಂದು ಅಂದರೆ 2019 ಫೆಬ್ರವರಿ 28ನೇ ತಾರೀಕಿಗೆ ಇದರ 3 ರೀತಿಯ ಒಂದು ಮಾಡೆಲ್ಗಳನ್ನ ಬಿಡುಗಡೆ ಮಾಡಿದೆ. A30, A50 ಮತ್ತು A10 ಅನ್ನುವಂತಹ ಫೋನ್ಗಳನ್ನ. ಸೊ ಅದರಲ್ಲಿ ಮುಖ್ಯವಾಗಿ ಸ್ನೇಹಿತರೆ ನನ್ನ ಹತ್ರ ಬಂದಿರುವ ಫೋನ್ ಅಂದರೆ ಸ್ನೇಹಿತರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ A30. ಸೊ ಇವತ್ತು ಇದನ್ನು ಅನ್ಬಾಕ್ಸ್ ಮಾಡೋಣ. ಅನ್ಬಾಕ್ಸ್ ಮಾಡಿಬಿಟ್ಟು ಯಾವುದೇ ರೀತಿಯ ಒಂದು ಟೈಮ್ ವೇಸ್ಟ್ ಮಾಡ್ದೇ ಇದರ ಸಂಪೂರ್ಣ ಮಾಹಿತಿ ಪಡ್ಕೊಳ್ಳೋಣ. ಸೊ ಮೊದಲಿಗೆ ಸ್ನೇಹಿತರೆ, ಈ ಬಾಕ್ಸಿನ ಒಂದು ಇಂಟರ್ಫೇಸ್ ಈ ರೀತಿಯಲ್ಲಿ ಬರುತ್ತೆ. ಸೈಡಲ್ಲಿ ಏನು ಕೊಟ್ಟಿಲ್ಲ. ಇಲ್ಲಿ ಮೇಲೆ ಸೈಡಲ್ಲಿ ನೋಡಿದ್ರೆ ಇದರಲ್ಲಿ ಸಹ ನಿಮಗೆ ಇಂಡಿಯನ್ ಸಿಮ್ ಕಾರ್ಡ್ ಅಂತ ಬರೆದಿದ್ದಾರೆ. ಸೊ ಇದರ ಒಂದು ಅರ್ಥ ಏನಪ್ಪ ಅಂತಂದರೆ ಸ್ನೇಹಿತರೆ, ನೀವು ಈ ಒಂದು ಫೋನ್ನ ಬಳಸುವಾಗ ಮೊದಲಿಗಾಗಿ 10 ರಿಂದ 15 ನಿಮಿಷ ನೀವು ಭಾರತೀಯ ಸಿಮ್ ಕಾರ್ಡ್ಗಳನ್ನ ಮಾತ್ರ ಬಳಸಬೇಕಾಗುತ್ತೆ. ಅದಾದಮೇಲೆ ನೀವು ಇಂಟರ್ನ್ಯಾಷನಲ್ ಸಿಮ್ ಕಾರ್ಡ್ಗಳನ್ನ ಬಳಸ್ಕೊಬೋದು. ಸೊ ಅದು ಬಿಟ್ಟು ಕೆಳಗಡೆ ಸ್ನೇಹಿತರೆ ಬಂದರೆ ಇದರಲ್ಲಿ ನಿಮಗೆ ಕಲರ್ ಕೊಟ್ಟಿರ್ತಾರೆ. ಈ ಫೋನ್ ನನ್ನ ಹತ್ರ ಏನು ಬಂದಿದೆ, ಇದು ಬ್ಲ್ಯಾಕ್ ಕಲರಿನ ಒಂದು ಫೋನ್ ಆಗಿರುತ್ತೆ. ಮತ್ತು ಇದರ ಹಿಂಭಾಗದಲ್ಲಿ ಬಂದರೆ ಸ್ನೇಹಿತರೆ ಈ ಒಂದು ವೇರಿಯಂಟ್ ಇದೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ A30. ಇದು ನನ್ನ ಹತ್ರ ಬಂದಿರೋದು 64 GB ಒಂದು ವೇರಿಯಂಟ್ ಆಗಿರುತ್ತೆ. ಅದು ಬಿಟ್ಟು ಕೆಲವು ಹೈಲೈಟ್ಗಳನ್ನ ಕೊಟ್ಕೊಂಡಿದ್ದಾರೆ. ಇನ್ಫಿನಿಟಿ ಯು ಡಿಸ್ಪ್ಲೇ, ಡ್ಯುಯಲ್ ಕ್ಯಾಮ್ರಾ ಮತ್ತು 4000 mAh ಬ್ಯಾಟ್ರಿ ಅಂತೇಳಿ. ಅದು ಬಿಟ್ಟು ಇಲ್ಲಿ ಕೆಲವು ಸ್ಪೆಸಿಫಿಕೇಷನ್ಗಳಿದೆ, ಅದನ್ನು ನಾನು ಆಮೇಲೆ ಹೇಳ್ತೀನಿ. ಸೊ ಇದಷ್ಟೇ ಸ್ನೇಹಿತರೆ. ಅದು ಬಿಟ್ಟು ಇದರ ಒಂದು MRP ಬೆಲೆ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ 18,000 ರೂಪಾಯಿ ಅಂತ ಹೇಳಿದ್ರು. ಬರೀ ಇದು MRP ಮಾತ್ರನೇ, ಆದರೆ ಇದರ ಲಭ್ಯತೆ ಬೆಲೆ ಇದಕ್ಕಿಂತ ಸುಮಾರು ಕಮ್ಮಿ ಇದೆ. ಸೊ ಬನ್ನಿ ಇದನ್ನು ಅನ್ಬಾಕ್ಸ್ ಮಾಡೋಣ. ಇದನ್ನು ನಾನು ಈಗಾಗಲೇ ಅನ್ಬಾಕ್ಸ್ ಮಾಡಿದ್ದೀನಿ ಸ್ನೇಹಿತರೆ, ಯಾಕಂದರೆ ವೀಡಿಯೋದಲ್ಲಿ ಯಾವುದೇ ರೀತಿಯ ಒಂದು ಟೈಮ್ ವೇಸ್ಟ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ನೋಡಿ ಇದನ್ನು ಈ ರೀತಿಯಲ್ಲಿ ಅನ್ಬಾಕ್ಸ್ ಮಾಡ್ಬೋದು. ಇದನ್ನು ಓಪನ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ, ನಿಮಗೆ ಸ್ಯಾಮ್ಸಂಗ್ ಒಂದು ವೆಲ್ಕಮ್ ನೋಟ್ ಕೊಡುತ್ತೆ. ಈ ರೀತಿಯಲ್ಲಿ ಸ್ಯಾಮ್ಸಂಗ್ ಅಂತ ಇಲ್ಲಿ ಒಂದು ಸಿಲ್ವರ್ ಕಲರ್ ಬರ್ಕೊಂಡಿದೆ. ಸೊ ಇದನ್ನು ನಾವು ಸೈಡ್ ತೆಗೆದುಬಿಟ್ಟು ಇದರಲ್ಲಿ ನೋಡೋಣ ಸ್ನೇಹಿತರೆ ಏನು ಕೊಟ್ಟಿದ್ದಾರೆ ಅಂತೇಳಿ. ಸೊ ಇದರಲ್ಲಿ ನೋಡಬೇಕಂದ್ರೆ ಸ್ನೇಹಿತರೆ, ಓಕೆ. ಸೊ ಸ್ನೇಹಿತರೆ, ಇದರಲ್ಲಿ ನಿಮಗೆ ಒಂದು ಕ್ವಿಕ್ ಯೂಸರ್ ಗೈಡ್ ಕೊಟ್ಟಿದ್ದಾರೆ ಮತ್ತು ಇದರಲ್ಲಿ ಕೆಲವು ವಾರಂಟಿ ಕಾರ್ಡ್ಗಳನ್ನ ಕೊಟ್ಟಿದ್ದಾರೆ. ಇದು ನಿಮಗೆ ಪೇಪರ್ ವರ್ಕ್ ಕೆಲವೊಂದು ಡಿವೈಸ್ಗಳಲ್ಲಿ ಬರುತ್ತೆ. ಸೊ ಇದರಲ್ಲಿ ಯಾವುದೇ ರೀತಿಯ ಒಂದು ಅಷ್ಟಾಗಿ ಪ್ರಾಮುಖ್ಯತೆ ಇಲ್ಲ. ಅದು ಬಿಟ್ಟು ಸ್ನೇಹಿತರೆ, ಸ್ಯಾಮ್ಸಂಗ್ ಗ್ಯಾಲಕ್ಸಿ M30 ಈ ಒಂದು ಮಾಡೆಲ್ ಜೊತೆಗೆ ಸ್ನೇಹಿತರೆ ಒಂದು ಸಿಲಿಕಾನ್ ಬ್ಯಾಕ್ ಕವರ್ ಕೂಡ ಸ್ಯಾಮ್ಸಂಗ್ ಕಂಪನಿ ಕೊಡ್ತಾ ಇದ್ದಾರೆ. ಇದು ತುಂಬ ಒಂದು ಒಳ್ಳೆಯ ವಿಷಯ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ ಇದನ್ನು ನೀವು ಕೊಟ್ಟಿಲ್ಲ ಅಂದರೆ ಬೇರೆ ಕಡೆಯಿಂದ, ಅಂದರೆ ನೀವು ಹೊರಗಡೆಯಿಂದ ಇದನ್ನು ಹೆಚ್ಚಾಗಿ ಹಣ ಕೊಡಬೇಕಾಗುತ್ತೆ. ಸೊ ಈ ಒಂದು ಫೋನಿನ ಮಾಡೆಲ್ ಜೊತೆಗೆ ಸ್ಯಾಮ್ಸಂಗ್ ಉಚಿತವಾಗಿ ಬಾಕ್ಸ್ ಜೊತೆ ಕೊಡ್ತಾ ಇದೆ. ಸೊ ಇದು ನಾವು ಸೈಡಿಗೆ ಇಡೋಣ. ಅದಾದಮೇಲೆ ಸ್ನೇಹಿತರೆ ಬಾಕ್ಸ್ ಒಳಗಡೆ ನೋಡೋಣ ಇನ್ನೇನು ಕೊಟ್ಟಿದ್ದಾರೆ ಅಂತೇಳಿ. ಸೊ ಅದಾದಮೇಲೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು, ಇಲ್ಲಿ ನಿಮಗೆ ಮಿರರ್ ಫಿನಿಶಿಂಗ್ನ ಒಂದು ಬ್ಯಾಕ್ ಕವರ್ ಪ್ಯಾನಲ್ ಜೊತೆಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ S30 ಬರುತ್ತೆ. ಸೊ ಇದನ್ನು ಬೂಟ್ ಮಾಡೋಣ. ಬೂಟ್ ಮಾಡ್ಬಿಟ್ಟು ಸೈಡ್ಗೆ ಇಟ್ಬಿಟ್ಟು ನೋಡೋಣ ಇನ್ನೇನು ಕೊಟ್ಟಿದ್ದಾರೆ ಅಂತೇಳಿ. ನೋಡಿ, ಇದನ್ನು ಬೂಟ್ ಮಾಡಿದ್ದೀನಿ. ಬೂಟ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ A30 ಅಂತ ಬರುತ್ತೆ, ಪವರ್ಡ್ ಬೈ ಆ್ಯಂಡ್ರಾಯ್ಡ್ ಅಂತ ಕೊಡ್ತಾರೆ. ಸೊ ನಾವು ಅದನ್ನು ಸೈಡ್ಗೆ ಇಡೋಣ. ಬಾಕ್ಸಲ್ಲಿ ನೋಡೋಣ ಇನ್ನೇನು ಕೊಡ್ತಾ ಇದ್ದಾರೆ ಅಂತೇಳಿ. ಸೊ ಅದಾದಮೇಲೆ ಸ್ನೇಹಿತರೆ ಬಾಕ್ಸ್ ಒಳಗಡೆ ಬಂದರೆ ಮೊದಲಿಗಾಗಿ ಸ್ನೇಹಿತರೆ ನಿಮಗೆ ಸ್ಯಾಮ್ಸಂಗ್ ಕಂಪ್ನಿಯ ಈ ವರ್ಷ ಅಂದರೆ ಏನು ಬಿಡುಗಡೆ ಆಗ್ತಾಯಿದೆ ಎಲ್ಲ ಒಂದು ಫೋನ್ಗಳಲ್ಲಿ ಸ್ನೇಹಿತರೆ ನಿಮಗೆ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ನ ಒಂದು ಫೀಚರ್ನ ಕೊಡ್ತಾ ಇದ್ದಾರೆ. ಆ ಒಂದು ತಂತ್ರಜ್ಞಾನವನ್ನು ಕಂಪ್ಲೀಟಾಗಿ ಇದನ್ನು ಅಳವಡಿಸ್ಕೊಂಡು ಬರ್ತಾ ಇದ್ದಾರೆ. ಈ ಒಂದು ಎ ಸರಣಿಯಲ್ಲೂ ಸಹ ಸ್ನೇಹಿತರೆ ನಿಮಗೆ ಒಂದು ಸ್ಯಾಮ್ಸಂಗ್ ಅಡಾಪ್ಟರ್ ಕೊಡ್ತಾ ಇದ್ದಾರೆ. ಇದು ನಿಮಗೆ ಫಾಸ್ಟ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಮಾಡುತ್ತೆ. ಸೊ ಇಲ್ಲಿ ಸ್ಯಾಮ್ಸಂಗ್ ಬ್ರ್ಯಾಂಡಿಂಗ್ ಆಗಿದೆ. ಸೊ ಅದು ಬಿಟ್ಟು ಈ ಒಂದು ಡಿವೈಸ್ ಏನು ಕೊಡ್ತಾ ಇದೆ ಸ್ನೇಹಿತರೆ, ಇದು ನಿಮಗೆ 9.0 ಔಟ್ಪುಟ್, ನಿಮಗೆ ವೋಲ್ಟ್ ಔಟ್ಪುಟ್ ಇದು ಈ ಒಂದು ಡಿವೈಸ್ ಕೊಡುತ್ತೆ. ಸೊ ಇದು ತುಂಬ ಗಟ್ಟಿಮುಟ್ಟಾಗಿದೆ. ಇದರಲ್ಲಿ ಯಾವುದೇ ರೀತಿಯ ಒಂದು ಕೊರತೆ ಇಲ್ಲ. ಅದು ಬಿಟ್ಟು ಸ್ನೇಹಿತರೆ ಈ ಒಂದು ಡಿವೈಸ್ ಜೊತೆಗೆ ಸ್ನೇಹಿತರೆ ನಿಮಗೆ ಇದು ನಾರ್ಮಲ್ ಆಗಿ ಈಗಾಗಲೇ ನೀವು ನೋಡ್ತಾ ಇರಬೇಕು, ಕೆಲವು ಹಲವಾರು ವರ್ಷಗಳಿಂದ ಬರ್ತಾ ಇರುವಂತಹ ಒಂದು ನಾರ್ಮಲ್ ಇಯರ್ಫೋನ್ಗಳು ಕೊಡಬೇಕು ಅನ್ನೋ ಒಂದು ಕಾರಣದಿಂದ ಇದರಲ್ಲಿ ಕೊಡ್ತಾ ಇದ್ದಾರೆ. ನಾವು ಕೂಡ ಇದನ್ನು ಸೈಡ್ಗೆ ಇಡೋಣ. ಅದು ಬಿಟ್ಟು ಇದರಲ್ಲಿ ಒಂದು ವಿಶೇಷತೆ ಏನಪ್ಪ ಅಂತಂದರೆ, ಇಲ್ಲಿ ಸ್ನೇಹಿತರೆ ನೋಡ್ಬೋದು, ಇದು ಚಾರ್ಜಿಂಗ್ ಕೇಬಲ್ ಆಗಿರುತ್ತೆ, ಕೇಬಲ್ ಲೈನ್ ಆಗಿರುತ್ತೆ. ಇದು ಟೈಪ್ ಸಿ ಒಂದು ಕೇಬಲ್ ಲೈನ್ ಆಗಿರುತ್ತೆ. ಸೊ ಇದು ನಿಜವಾಗ್ಲೂ ಒಂದು ಅದ್ದೂರಿಯಾದಂಥ ಒಂದು ಫೀಚರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈಗ ಸ್ಯಾಮ್ಸಂಗ್ ಅವರು ಸ್ನೇಹಿತರೆ ಯಾವುದೇ ರೀತಿಯ ಒಂದು ಫೋನ್ಗಳನ್ನ ಏನು ಬಿಡುಗಡೆ ಮಾಡ್ತಾವೆ ಅವರದೇ ಆದಂಥ ಒಂದು ಸ್ಟ್ಯಾಂಡರ್ಡೈಸೇಷನ್ನ ಇಟ್ಕೊಂಡಿದ್ದಾರೆ. ಇದರಲ್ಲಿ ಸಹ ನಿಮಗೆ ಟೈಪ್ ಸಿ ಒಂದು ಕೇಬಲ್ ಲೈನ್ನ ಕೊಟ್ಟಿದ್ದಾರೆ, ಮೈಕ್ರೋ USB ಕೊಟ್ಟಿಲ್ಲ. ಸೊ ಇದು ಒಂದು ಅತ್ಯುತ್ತಮವಾದಂತಹ ಒಂದು ಫೀಚರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದು ಈ ಒಂದು ಬಾಕ್ಸಲ್ಲಿ ಬರುವಂತಹ ಕೆಲವು ಫೀಚರ್ಗಳಾಗಿರುತ್ತೆ. ಅದು ಬಿಟ್ಟು ಇಲ್ಲಿ ನೋಡ್ಬೋದು, ಇಲ್ಲಿ ನಿಮಗೆ ಸಿಮ್ ಎಜೆಕ್ಟಿಂಗ್ ಟೂಲ್ ಸಹ ಈ ಒಂದು ಡಿವೈಸ್ ಒಳಗಡೆ, ಅಂದರೆ ಈ ಒಂದು ಫೋನಿನ ಬಾಕ್ಸಿನ ಒಳಗಡೆ ಕೊಡ್ತಾರೆ. ಸೊ ಇದು ಈ ಒಂದು ಫೋನಿನ ಬಾಕ್ಸ್ ಒಳಗಡೆ ಬರುವಂತಹ ಎಲ್ಲ ರೀತಿಯ ಒಂದು ಕಂಟೆಂಟ್ಗಳಾಗಿರುತ್ತೆ. ನಾವು ಇದು ಸೈಡ್ಗೆ ಇಟ್ಬಿಟ್ಟು ಫೋನ್ ತಗೊಳ್ಳೋಣ. ಫೋನ್ನ ನಾವು ನೋಡೋಣ, ಫೋನಲ್ಲಿ ಏನೇನಿದೆ ಏನೇನಿಲ್ಲ ಅಂತೇಳಿ, ಮತ್ತು ಇದರ ಒಂದು ಫೀಚರ್ಗಳನ್ನ ನಾವು ನೋಡೋಣ.
ಸೊ ಈ ಒಂದು ಫೋನ್ ಸ್ನೇಹಿತರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ A30 ಇದು ನೋಡಬೇಕಾದ್ರೆ ಈ ರೀತಿಯಲ್ಲಿ ಇದು ಸ್ಟಾರ್ಟ್ ಆಗುತ್ತೆ. ನೀವು ಬೂಟ್ ಮಾಡಿದ ತಕ್ಷಣ ಫೋನ್ ಇಸ್ ಸ್ಟಾರ್ಟಿಂಗ್ ಅನ್ನೋ ಒಂದು ಮೆಸೇಜ್ ಬರುತ್ತೆ. ಇಲ್ಲಿ ನೋಡ್ಬೋದು ಇದು ಲೋಡ್ ಆಯ್ತಾ ಇದೆ. ಲೋಡ್ ಆದಮೇಲೆ ನೋಡಿ ಇದರ ಇಂಟರ್ಫೇಸ್ ಈ ರೀತಿಯಲ್ಲಿ ಬರುತ್ತೆ ಸ್ನೇಹಿತರೆ. ನಿಜಕ್ಕೂ ತುಂಬ ಅದ್ದೂರಿಯಾಗಿದೆ ಫೋನ್, ಯಾವುದೇ ರೀತಿಯ ಒಂದು ತೊಂದರೆ ಇಲ್ಲ. ತುಂಬ ಗ್ರಿಪ್ಪು ಕೂಡ ಕೂರುತ್ತೆ ಜೊತೆಗೆ. ಸೊ ಇದನ್ನು ನಾನು ಹಾಕ್ಕೊಂಡು ನೋಡೋಣ ಇದರಲ್ಲಿ ಯಾವ ರೀತಿಯಲ್ಲಿ ಕೂರುತ್ತೆ ಅಂದ್ಕೊಳ್ಳಿ. ಸೊ ಇದಾಕಿದ್ಮೇಲೆ ಸ್ನೇಹಿತರೆ ನಿಜಕ್ಕೂ ಅದ್ದೂರಿಯಾಗಿ ಕೈಗೆ ಸಿಗುತ್ತೆ. ಯಾವುದೇ ರೀತಿಯ ಒಂದು ಸ್ಲಿಪ್ ಅಥವಾ ಸ್ಲಿಪ್ಪರಿ ಅಂತ ಏನು ಕರಿತೀವಿ, ಸೊ ಅದಾಗಲ್ಲ. ಇದು ತುಂಬ ಗ್ರಿಪ್ಪಾಗಿ ಕೈಯಲ್ಲಿ ಕೂರ್ತಾ ಇದೆ, ಯಾವುದೇ ರೀತಿಯ ಒಂದು ತೊಂದರೆ ಇಲ್ಲ. ಸೊ ನೋಡ್ಬೋದು. ಸೊ ಅದ್ಬಿಟ್ಟು ಸ್ನೇಹಿತರೆ ಇವಾಗ ಈ ಒಂದು ಫೋನಿನ ಸ್ನೇಹಿತರೆ ಕೆಲವು ಸ್ಪೆಸಿಫಿಕೇಷನ್ಗಳು ಮತ್ತು ಇದರ ಒಂದು ಸಂಪೂರ್ಣವಾದಂತಹ ಕೆಲವು ಹೈಲೈಟ್ ಒಂದು ಫೀಚರ್ಗಳು ಮಾಹಿತಿಯನ್ನು ನಾವು ಪಡ್ಕೊಳ್ಳೋಣ. ಸೊ ಇದರಲ್ಲಿ ಹೈಲೈಟ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದರೆ ಸ್ನೇಹಿತರೆ, ಮೊದಲಿಗೆ ಈ ಒಂದು ಫೋನಿನ ಒಂದು ಡಿಸ್ಪ್ಲೇ ಏನು ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ಮಾತಾಡೋಣ. ಸೊ ಸ್ಯಾಮ್ಸಂಗ್ ಗ್ಯಾಲಕ್ಸಿ A30 ಏನು ಫೋನ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ, ಇದರಲ್ಲಿ ನಿಮಗೆ 6.4 ಇಂಚಿನ ಇದರಲ್ಲಿ ನಿಮಗೆ ಸೂಪರ್ AMOLED ಡಿಸ್ಪ್ಲೇ ಜೊತೆಗೆ ಈ ಒಂದು ಡಿವೈಸ್ ಬರುತ್ತೆ, ನೋಡ್ಬೋದು. ಸೊ ಎಲ್ಲ ಒಂದು ವೀಡಿಯೋಗಳಲ್ಲಿ ಹೇಳಿರುವಂತೆ ಇಂಚು ಸ್ನೇಹಿತರೆ ಫೋನ್ಗಳಲ್ಲಿ ಈ ರೀತಿಯಲ್ಲಿ ಒಂದು ಇಂಚು ಇವರು ನೋಡ್ತಾರೆ, ಅಂದರೆ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಇದು 6.4 ಇಂಚಿನ ಇದು ನಿಮಗೆ ಸೂಪರ್ AMOLED ಡಿಸ್ಪ್ಲೇ ಜೊತೆಗೆ ಈ ಒಂದು ಫೋನ್ ಬರುತ್ತೆ. ಸೊ ಅದ್ಬಿಟ್ಟು ಇದರಲ್ಲಿ ಕಂಪ್ಲೀಟಾಗಿ ಹೇಳ್ಬೇಕಂದ್ರೆ ಸ್ನೇಹಿತರೆ ಇದು ನಿಮಗೆ 19:9 ಆಸ್ಪೆಕ್ಟ್ ರೇಷಿಯೋ ಜೊತೆಗೆ ಬರುತ್ತೆ. ಯಾಕಪ್ಪ ಅಂತಂದರೆ ನೋಡ್ಬೋದು ಇಲ್ಲಿ ಅಂದರೆ ಮೇಲೆ ಎಡ ಮತ್ತು ಬಲಭಾಗದಲ್ಲಿ ಕಂಪ್ಲೀಟಾಗಿ ಬೆಜಲ್ಲೆಸ್ ಆಗಿದೆ, ನೋಡ್ಬೋದು. ಕೆಳಗಡೆ ಮಾತ್ರ ಸ್ವಲ್ಪ ಬೆಜಲ್ ಇದೆ. ಅದರಿಂದ ಆಗಿ ಇದು ನಿಮಗೆ 19:9 ಆಸ್ಪೆಕ್ಟ್ ರೇಷಿಯೋ ಜೊತೆಗೆ ಈ ಒಂದು ಡಿವೈಸ್ ನಿಮಗೆ ಬರುತ್ತೆ. ಸೊ ಅದ್ಬಿಟ್ಟು ಸ್ನೇಹಿತರೆ ಇದರಲ್ಲಿ ಹೆಚ್ಚಿನ ಒಂದು ಮಾಹಿತಿ ಪಡ್ಕೊಬೇಕಂತಂದರೆ ಸ್ನೇಹಿತರೆ ಮುಖ್ಯವಾಗಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ A30 ಏನು ಕೊಡ್ತಾ ಇದ್ದಾರೆ ಸ್ನೇಹಿತರೆ, ಇದು ನಿಮಗೆ IP68 ಸರ್ಟಿಫೈಡ್ ಫೋನ್ ಆಗಿರುತ್ತೆ. ಅಂದರೆ ಇದು ನಿಮಗೆ ಡಸ್ಟ್ ಪ್ರೂಫ್ ಮತ್ತು ವಾಟರ್ ಪ್ರೂಫ್ ಫೋನ್ ಕೂಡ ಇದು ಆಗಿರುತ್ತೆ. ಸೊ ಹಾಗಾಗಿ ಈ ಒಂದು ಫೀಚರ್ ಕೂಡ ಈ ಒಂದು ಫೋನಲ್ಲಿ ತುಂಬ ಅದ್ದೂರಿಯಾಗಿ ಕೊಡ್ತಾ ಇದ್ದಾರೆ. ಸೊ ಅದ್ಬಿಟ್ಟು ಸ್ನೇಹಿತರೆ ಈ ಒಂದು ಫೋನಲ್ಲಿ ಫ್ರಂಟ್ ಮತ್ತು ಬ್ಯಾಕ್ ಸೈಡಲ್ಲಿ ಸಹ ಸ್ನೇಹಿತರೆ ತುಂಬ ಅಚ್ಚುಕಟ್ಟಾದಂತಹ ಒಂದು ಏರ್ ನಿಮಗೆ ಕರ್ವ್ 5D ಗ್ಲಾಸ್ನ ಕೊಡ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ಇದು ಕಂಪ್ಲೀಟಾಗಿ ಕರ್ವ್ ಆಗಿದೆ ಮೇಲೆ ಮತ್ತು ಕೆಳಗಡೆ ಎಲ್ಲ ಕಡೆ. ಸೊ ಅದ್ಬಿಟ್ಟು ಸ್ನೇಹಿತರೆ ಇದು ನಿಮಗೆ ಈಗಾಗಲೇ ನಾನು ನಿಮ್ಗೆ ಹೇಳಿದಂತೆ ಸ್ನೇಹಿತರೆ ಇದು ನನ್ನ ಹತ್ರ ಏನು ಫೋನ್ ಬಂದಿದೆ ಇದು 64 GB ಒಂದು ಸ್ಟೋರೇಜ್ ಆಗಿರುತ್ತೆ. ಸೊ ಇದರಲ್ಲಿ ಮತ್ತೊಂದು ವೇರಿಯಂಟ್ ಇದೆ ಸ್ನೇಹಿತರೆ 32 GB ಒಂದು ವೇರಿಯಂಟ್. ಸೊ ಇದು ನಿಮಗೆ 2 GB ಅಂದರೆ ಇದು 3 GB ಮತ್ತು 4 GB ಎರಡು ವೇರಿಯಂಟ್ಗಳಲ್ಲಿ ಬರುತ್ತೆ. ಸೊ ಇದು ನನ್ನ ಹತ್ರ ಬಂದಿರೋದು 4 GB RAM ಮತ್ತು 64 GB ಒಂದು ಸ್ಟೋರೇಜ್ ಇದನ್ನೊಂದು ಫೋನ್ ಆಗಿರುತ್ತೆ. ಸೊ ಅದ್ಬಿಟ್ಟು ನೀವು ಮೈಕ್ರೋ SD ಕಾರ್ಡ್ನ ಹಾಕೊಂಡು ಸ್ನೇಹಿತರೆ ಈ ಒಂದು ಫೋನಲ್ಲಿ ನೀವು ಇದನ್ನು ಇದರ ಒಂದು ಸ್ಟೋರೇಜ್ ಸಹ ನೀವು ಎಕ್ಸ್ಪೆಂಡ್ ಮಾಡ್ಕೊಬೋದು. ಸೊ ಅಂದರೆ ನೀವು 512 GB ವರೆಗೂ ಈ ಒಂದು ಡಿವೈಸಲ್ಲಿ ಸ್ನೇಹಿತರೆ ನೀವು ನಿಮ್ಮ ಸ್ಪೇಸ್ ಏನಿದೆ, ನಿಮ್ಮ ಸ್ಟೋರೇಜ್ ಸ್ಪೇಸ್ ಅಂತ ಏನು ಕರಿತೀವಿ, ಸೊ ಅದನ್ನು ನೀವು ಇನ್ಕ್ರೀಸ್ ಮಾಡ್ಕೊಬೋದು. ಸೊ ಅದು ಈ ಒಂದು ಸ್ಟೋರೇಜಿನ ಒಂದು ಮಾಹಿತಿ ಆಗಿರುತ್ತೆ. ಅದು ಬಿಟ್ಟು ಸ್ನೇಹಿತರೆ ಇದರ ಒಂದು ಮುಖ್ಯವಾಗಿ ಸ್ನೇಹಿತರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ A30ಯ ಒಂದು ಕ್ಯಾಮ್ರಾ ಮಾಹಿತಿ ಪಡ್ಕೊಳ್ಳೋಣ. ಕ್ಯಾಮ್ರಾ ಮಾಹಿತಿ ಏನಪ್ಪ ಇದೆ ಅಂತಂದರೆ ಸ್ನೇಹಿತರೆ ಇದರಲ್ಲಿ ನಿಮಗೆ ಡ್ವೆಲ್ ಕ್ಯಾಮ್ರಾ ಸೆಟಪ್ನ ಕೊಡ್ತಾ ಇದ್ದಾರೆ ವಿತ್ LED ಫ್ಲ್ಯಾಶ್ ಲೈಟ್ ಜೊತೆಗೆ. ಸೊ ಇದರಲ್ಲಿ ಸ್ನೇಹಿತರೆ ನಿಮಗೆ ಒಂದು 16 ಮೆಗಾ ಪಿಕ್ಸೆಲ್ ಕೊಡ್ತಾರೆ, 16 ಮೆಗಾ ಪಿಕ್ಸೆಲ್ ನಿಮಗೆ ಒಂದು ಕ್ಯಾಮ್ರಾ ಸೆನ್ಸರ್ ಕೊಡ್ತಾರೆ. ಇದು ನಿಮಗೆ f1.7 ಅಪೇಚರ್ ಜೊತೆಗೆ ನಿಮಗೆ PDAF ಜೊತೆ ಸೆನ್ಸರ್ ಜೊತೆಗೆ ಬರುತ್ತೆ. ಇದರ ಮತ್ತೊಂದು ಸೆನ್ಸರ್ ಏನು ಕೊಡ್ತಾ ಇದ್ದಾರೆ ಸ್ನೇಹಿತರೆ, ಇದು ನಿಮಗೆ 5 ಮೆಗಾ ಪಿಕ್ಸೆಲ್ ಅಂದರೆ 5 ಮೆಗಾ ಪಿಕ್ಸೆಲ್ ನಿಮಗೆ ಸೆನ್ಸರ್ ಕೊಡ್ತಾರೆ. f2.2 ಅಪೇಚರ್ ಜೊತೆಗೆ ಈ ಒಂದು ಸೆನ್ಸರ್ ಬರುತ್ತೆ. ಅದ್ಬಿಟ್ಟು ಈಗಾಗಲೇ ಹೇಳ್ದಂಗೆ ನಿಮಗೆ ಇಲ್ಲಿ LED ಫ್ಲ್ಯಾಶ್ ಲೈಟ್ ಕೊಡ್ತಾ ಇದ್ದಾರೆ. ಸೊ ನೀವು ವೀಡಿಯೋಗಳನ್ನ ಸ್ನೇಹಿತರೆ ಬ್ಯಾಕ್ ಸೈಡಿಂದ ನೀವು ಬ್ಯಾಕ್ ಕ್ಯಾಮ್ರಾದಲ್ಲಿ ನೀವು 1080p ಎಲ್ಲಿ ನೀವು ಇದನ್ನು ರೆಕಾರ್ಡ್ ಮಾಡ್ಬೋದು. ಅಂದರೆ 30 FPS ಒಂದು ಸ್ಪೀಡ್ನಲ್ಲಿ ನೀವು ಈ ಒಂದು ಬ್ಯಾಕ್ ಸೈಡಿನ ಒಂದು ಕ್ಯಾಮ್ರಾದಲ್ಲಿ ನೀವು ರೆಕಾರ್ಡ್ ಮಾಡ್ಬೋದು. ಇದು ಬ್ಯಾಕ್ ಸೈಡಿನ ಒಂದು ಕ್ಯಾಮ್ರಾ ಆಗಿರುತ್ತೆ. ಅದ್ಬಿಟ್ಟು ಇಲ್ಲಿ ನಿಮಗೆ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೊಡ್ತಾ ಇದ್ದಾರೆ. ಸೊ ಅದ್ರ ಕೆಳಗಡೆ ನಿಮಗೆ ಸ್ಯಾಮ್ಸಂಗ್ ಬ್ರ್ಯಾಂಡಿಂಗ್ ಆಗಿದೆ ಸ್ನೇಹಿತರೆ. ಇದು ಬ್ಯಾಕ್ ಸೈಡಲ್ಲಿ ಬರುವಂತಹ ಒಂದು ಕೆಲವು ಮಾಹಿತಿಗಳಾಗಿರುತ್ತೆ. ಅದ್ಬಿಟ್ಟು ಇದರಲ್ಲಿ ಬ್ಯಾಕ್ ಸೈಡಲ್ಲಿ ಬರುವಂತಹ ಮತ್ತೊಂದು ಮಾಹಿತಿ ಹೇಳ್ಬೇಕಂದ್ರೆ ಸ್ನೇಹಿತರೆ ಇಲ್ಲಿ ನಿಮಗೆ ಬರಲುವಂತಹ ಒಂದು ಅದಕ್ಕೆ ನಾನು ಆಮೇಲೆ ಬರ್ತೀನಿ. ಸೊ ಅದ್ಬಿಟ್ಟು ನಾವು ಫ್ರಂಟಿಗೆ ಬರೋಣ. ಫ್ರಂಟ್ ಕ್ಯಾಮ್ರಾದಲ್ಲಿ ಹೇಳ್ಬೇಕಂದ್ರೆ ಸ್ನೇಹಿತರೆ ಇಲ್ಲಿ ನಿಮಗೆ ವಾಟರ್ ಡ್ರಾಪ್ ನಾಚ್ ಜೊತೆಗೆ ಅಂದರೆ ಇದನ್ನು ಡ್ಯೂ ಡ್ರಾಪ್ ಅಂತ ಕರೀತಾರೆ. ಸೊ ಆ ಒಂದು ನಾಚ್ ಒಂದು ಡಿಸ್ಪ್ಲೇ ಒಳಗಡೆ ನಿಮಗೆ ಒಂದು ಸೆಲ್ಫಿ ಕ್ಯಾಮ್ರಾ ಕೊಡ್ತಾ ಇದ್ದಾರೆ. ಈ ಒಂದು ಸೆಲ್ಫಿ ಕ್ಯಾಮ್ರಾ ಬಗ್ಗೆ ಹೇಳ್ಬೇಕಂದ್ರೆ ಸ್ನೇಹಿತರೆ ಇದು ನಿಮಗೆ 16 ಮೆಗಾ ಪಿಕ್ಸೆಲ್ನ ಒಂದು ಸೆನ್ಸರ್ ಕೊಡ್ತಾ ಇದ್ದಾರೆ. ಇಲ್ಲಿ ಇದು ಸಹ ನಿಮಗೆ f2.0 ಅಪೇಚರ್ ಜೊತೆಗೆ ಈ ಒಂದು ಸೆನ್ಸರ್ ಬರುತ್ತೆ. ಇದರಲ್ಲೂ ಸಹ ಅಂದರೆ ಫ್ರಂಟ್ ಫೇಸಿಂಗಲ್ಲಿ ಸಹ ನೀವು 1080p ಒಂದು ಪಿಕ್ಸೆಲ್ ರೆಸೊಲ್ಯೂಷನಲ್ಲಿ ನೀವು ವೀಡಿಯೋಗಳನ್ನ ರೆಕಾರ್ಡ್ ಮಾಡಬಹುದು. ಸೊ ಇದು ಫ್ರಂಟ್ ಕ್ಯಾಮ್ರಾದ ಒಂದು ಮಾಹಿತಿ ಆಗಿರುತ್ತೆ. ಅದು ಬಿಟ್ಟು ಸ್ನೇಹಿತರೆ ಇದರ ಒಂದು ಹಾರ್ಡ್ವೇರ್ ಬಗ್ಗೆ ಮಾಹಿತಿ ಕೂಡ ನಾನು ಈಗಾಗಲೇ ನಿಮ್ಗೆ ಕೊಟ್ಟಿದ್ದೀನಿ. ಅದು ಬಿಟ್ಟು ಇದರ ಒಂದು ಹೆಚ್ಚಿನ ಒಂದು ಮಾಹಿತಿ ಹೇಳ್ಬೇಕಂದ್ರೆ ಸ್ನೇಹಿತರೆ ಈ ಬಾಕ್ಸಲ್ಲಿ ಬರೆದಿರುವಂತೆ ಈಗಾಗಲೇ ಈ ಒಂದು ಬಾಕ್ಸ್ ಮೇಲೆ ನಿಮಗೆ ಕೆಲವು ಇನ್ಫಾರ್ಮೇಷನ್ಗಳನ್ನ ನಾನು ಕೊಟ್ಟಿದ್ದೀನಿ. ಇದು ನಿಮಗೆ ಸ್ನೇಹಿತರೆ ಆ್ಯಂಡ್ರಾಯ್ಡ್ ಪೈ ಜೊತೆಗೆ ಅಂದರೆ 9.0 ಜೊತೆಗೆ ಇದು ರನ್ ಆಗುತ್ತೆ. ಅದು ಬಿಟ್ಟು ಈ ಒಂದು ಫೋನ್ ಸ್ನೇಹಿತರೆ ನಿಮಗೆ ಈಗ ಅದಕ್ಕೆ ಮುಂಚೆ ಹೇಳಬೇಕಂದ್ರೆ ಸ್ನೇಹಿತರೆ ಈ ಒಂದು ಫೋನ್ ಏನು ಕೊಡ್ತಾ ಇದ್ದಾರೆ ಇದು ನಿಮಗೆ ಎಕ್ಸಿನೋಸ್ ಅಂದರೆ ಸ್ಯಾಮ್ಸಂಗ್ನ ತನ್ನದೇ ಆದಂಥ ಒಂದು ಆಕ್ಟಾಕೋರ್ ಪ್ರೊಸೆಸರ್ ಜೊತೆಗೆ ಈ ಒಂದು ಫೋನ್ ರನ್ ಆಗುತ್ತೆ. ಸೊ ಜೊತೆಗೆ ಇದು ಸ್ನೇಹಿತರೆ 4G LTE ಸಹ ಈ ಒಂದು ಫೋನ್ ಸಪೋರ್ಟ್ ಮಾಡುತ್ತೆ. ಇದು ಎಕ್ಸಿನೋಸ್
7885 ಆಕ್ಟಾ ಕೋರ್ ಪ್ರೊಸೆಸ್ ಜೊತೆಗೆ ಈ ಒಂದು ಫೋನ್ ರನ್ ಆಗುತ್ತೆ. ಸೊ ಇದು ಈ ಒಂದು ಫೋನಿನ ಕೆಲವು ಹೈಲೈಟ್ ಆಗಿರುತ್ತೆ. ಅದು ಬಿಟ್ಟು ಕೊನೆಯದಾಗಿ ಈ ಒಂದು ಫೋನಿನ ಒಂದು ಬ್ಯಾಟ್ರಿ ಮಾಹಿತಿ ತೊಗೊಬೇಕಂದ್ರೆ ಸ್ನೇಹಿತರೆ, ಇದರಲ್ಲಿ ನಿಮಗೆ ನಾನ್ ರಿಮೂವಬಲ್ ಬ್ಯಾಟ್ರಿ ಕೊಡ್ತಾ ಇದ್ದಾರೆ. ಇದರಲ್ಲಿ ನಿಮಗೆ 4000 mAh ನಾನ್ ರಿಮೂವಬಲ್ ಬ್ಯಾಟ್ರಿ ಈ ಒಂದು ಫೋನಲ್ಲಿ ಕೊಡ್ತಾ ಇದ್ದಾರೆ. ಸೊ ಅದು ಬಿಟ್ಟು ಸ್ನೇಹಿತರೆ, ಇದರ ಒಂದು ಓವರ್ವ್ಯೂ ತೊಗೊಬೇಕಂದ್ರೆ ಇಲ್ಲಿ ನಿಮಗೆ ಸ್ನೇಹಿತರೆ ನಿಮಗೆ ವಾಲ್ಯೂಮ್ ರಾಕರ್ಗಳನ್ನ ಕೊಡ್ತಾ ಇದ್ದಾರೆ, ಮತ್ತು ಇಲ್ಲಿ ನಿಮಗೆ ಆನ್ ಆಫ್ ಬಟನ್ಗಳನ್ನ ಕೊಡ್ತಾ ಇದ್ದಾರೆ. ಸೊ ಅದು ಬಿಟ್ಟು ಮೇಲ್ ಸೈಡಿಗೆ ಬಂದರೆ ಸ್ನೇಹಿತರೆ, ಇಲ್ಲಿ ನಿಮಗೆ AR ಸೆನ್ಸರ್ ಕೊಡ್ತಾ ಇದ್ದಾರೆ ಮತ್ತು ನಾಯ್ಸ್ ಕ್ಯಾನ್ಸಲೇಷನ್ ಸೆನ್ಸರ್ ಕೂಡ ಮೇಲ್ ಕೊಡ್ತಾ ಇದ್ದಾರೆ. ಸೊ ಅದು ಬಿಟ್ಟು ಈ ಸೈಡಿಗೆ ಬಂದರೆ ಸ್ನೇಹಿತರೆ, ಇಲ್ಲಿ ನಿಮಗೆ ಸಿಮ್ ರಿಜೆಕ್ಟಿಂಗ್ ಟೂಲ್ ಕೊಡ್ತಾ ಇದ್ದಾರೆ. ಸಿಮ್ ರಿಜೆಕ್ಟಿಂಗ್ ಟೂಲ್ ಬಗ್ಗೆ ನಾನು ನಿಮಗೆ ಕೆಲವು ಮಾಹಿತಿಗಳನ್ನ ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ ಸ್ನೇಹಿತರೆ, ನೋಡ್ಬೋದು. ಸೊ ಈ ಒಂದು ಫೋನ್ನ ನಾವು ತೆಗೆದುಬಿಟ್ಟು ಈ ಒಂದು ಸಿಮ್ ಟ್ರೈ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ಯಾಮ್ಸಂಗ್ ಅವರು ಸ್ನೇಹಿತರೆ ಈ ಒಂದು ಫೋನಲ್ಲಿ ಸ್ನೇಹಿತರೆ ನಿಮಗೆ ಒಂದು ಸ್ಟ್ಯಾಂಡರ್ಡಿನ ಒಂದು ಸಿಮ್ ಟ್ರೈನ ಕೊಡ್ತಾ ಇದ್ದಾರೆ. ಅಂದರೆ ಇದರಲ್ಲಿ ನೀವು ಸ್ನೇಹಿತರೆ 2 ಫೋನ್ಗಳನ್ನ ಒಟ್ಟಿಗೆ ನೀವು ಇಲ್ಲಿ ಅಂದರೆ 2 ಸಿಮ್ಗಳನ್ನ ನೀವು ಒಟ್ಟಿಗೆ ಯೂಸ್ ಮಾಡ್ಬೋದು, ನೋಡ್ಬೋದು. ಇಲ್ಲಿ ನೀವು ಒಂದು ಮೈಕ್ರೋ USB ಕಾರ್ಡ್ನ ನೀವು ಬಳಸ್ಕೊಂಡು 2 ಸಿಮ್ಗಳನ್ನ ಈ ಒಂದು ಫೋನಲ್ಲಿ ನೀವು ಬಳಸಬಹುದು. ಸೊ ಇದು ಈ ಒಂದು ಫೋನಿನ ಕೆಲವು ಹೈಲೈಟ್ ಮತ್ತು ಸ್ಪೆಸಿಫಿಕೇಷನ್ ಮಾಹಿತಿ ಆಗಿರುತ್ತೆ ಸ್ನೇಹಿತರೆ. ಅದು ಬಿಟ್ಟು ಕೆಳಗಡೆ ಸೈಡಿಗೆ ಬಂದರೆ ಸ್ನೇಹಿತರೆ, ಇಲ್ಲಿ ನಿಮಗೆ 3.5 mm ಆಡಿಯೋ ಜಾಕ್ ಕೊಡ್ತಾ ಇದ್ದಾರೆ, ಮತ್ತು ಇಲ್ಲಿ ನಿಮಗೆ ಟೈಪ್ ಸಿ ಒಂದು ಚಾರ್ಜಿಂಗ್ ಪೋರ್ಟ್ ಕೊಡ್ತಾ ಇದ್ದಾರೆ, ಆಡಿಯೋ ಮೈಕ್ ಕೊಡ್ತಾ ಇದ್ದಾರೆ, ಮತ್ತು ನಿಮಗೆ ಇಲ್ಲಿ ಸ್ಪೀಕರ್ ಗ್ರಿಲ್ಗಳನ್ನ ಈ ಒಂದು ಡಿವೈಸ್ ಜೊತೆ ಕೊಡ್ತಾ ಇದ್ದಾರೆ. ಸೊ ಇದು ಈ ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿಯ A30 ಫೋನಿನ ಒಂದು ಅನ್ಬಾಕ್ಸಿಂಗ್ ಮತ್ತು ಫಸ್ಟ್ ಲುಕ್ ಆಗಿರುತ್ತೆ ಸ್ನೇಹಿತರೆ. ಇದರ ಒಂದು ಸಂಪೂರ್ಣವಾದಂಥ ಮಾಹಿತಿಯನ್ನು ನಾನು ನಿಮಗೆ ರಿವ್ಯೂ ಮಾಡುವಾಗ ಈ ಒಂದು ಫೋನಿನ ಸಂಪೂರ್ಣ ಮಾಹಿತಿಯನ್ನು ಹಂಚ್ಕೊಳ್ತೀನಿ. ಸೊ ಇದೇ ರೀತಿಯ ಒಂದು ವಿಡಿಯೋಗಳಿಗಾಗಿ ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ತಾಯಿರಿ. ಧನ್ಯವಾದ.